ಹೈಕಮಾಂಡ್ ಮುಂದೆ ಅಳಲು ತೋಡಿಕೊಳ್ಳಲು ಮುಹೂರ್ತ. ಯತ್ನಾಳ್ ಬಳಿಕ ಇದೀಗ ವಿ ಸೋಮಣ್ಣ ದೆಹಲಿಗೆ ತಮ್ಮನ್ನ ಸೋಲಿಸಿದವರ ಬಗ್ಗೆ ಕೊಡಲಿದ್ದಾರಾ ದೂರು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವಿ ಸೋಮಣ್ಣ ಅವರಿಗೆ ಬಿಜೆಪಿ ಎಷ್ಟು ದೊಡ್ಡ ಶಕ್ತಿಯೋ ಬಿಜೆಪಿಗೂ ವಿ ಸೋಮಣ್ಣ ಅಷ್ಟೇ ದೊಡ್ಡ ಶಕ್ತಿ ಅನ್ನೋದನ್ನ ರಾಜ್ಯ ಬಿಜೆಪಿ ನಾಯಕರು ಅರ್ಥ ಮಾಡ್ಕೊಂಡಿಲ್ಲ ಈ ಕ್ಷಣದವರೆಗೆ ಕೂಡ. ಸೋಮಣ್ಣ ಅಂದರೆ ನಿರ್ಲಕ್ಷ್ಯ, ಸೋಮಣ್ಣ ಅಂದರೆ ಉಡಾಫೆತನ, ಸೋಮಣ್ಣ ಅಂದರೆ ಬಲಿಕ ಬಕ್ರ. ಅದನ್ನೇ ಮಾಡಿದ್ದು ವಿಧಾನಸಭಾ ಚುನಾವಣೆಯಲ್ಲಿ. ಅಚ್ಚುಕಟ್ಟಾಗ ಯಪ್ಪ ಗೋವಿಂದರಾಜ ನಗರದಲ್ಲಿ ರಿಸಲ್ಟ್ ಮಾಡ್ಕೊತಿದ್ರು, ಅಥವಾ ಚಾಮರಾಜನಗರಕ್ಕೆ ಕಳಿಸಿ ರಿಸಲ್ಟ್ ಮಾಡ್ಕೊತಿದ್ರು. ಸಿದ್ದರಾಮಯ್ಯನವರ ಎದುರಿಗೆ ಅಭ್ಯರ್ಥಿಯನ್ನು ಹಾಕಲಾಗದೆ ಕುತಂತ್ರವನ್ನು ಮಾಡಿದಂಥ ಕೆಲ ಬಿ ಜೆ ಪಿ ನಾಯಕರು ಅಮಿತ್ ಶಾ ಅವರನ್ನು ಕರ್ಕೊಬಂದು ಸೋಮಣ್ಣ ಅವ್ರ ಮನೆಗೆ ನುಗ್ಗಿಸ್ಬಿಟ್ಟು ಅವ್ರನ್ನ ವರ್ಣದಲ್ಲಿ ಸ್ಪರ್ಧಿಸುವಂತ ಮಾಡಿದ್ರು. ಆರೋಷಕನ್ ಮಾಡಿಸ್ಬೇಕಿತ್ತು ಪದ್ಮನಾಭನಗರ ಜೊತೆಯಲ್ಲಿ ವರ್ಣದಲ್ಲಿ. ಯಾಕೆ ಆ ತಾಕತ್ ಯಾರಿಗೂ ಇರಲಿಲ್ವಾ? ವಿ ಸೋಮಣ್ಣ ಮಾತ್ರ ಸಿಕ್ಕಿದ್ದ ಅರ್ಕೆ ಕುರಿತಾರ? ಆರೋಶೋಕ್ ಅವ್ರಿಗೆ ಗೊತ್ತಿತ್ತು ಪದ್ಮನಾಭನಗರದ ಜೊತೆಯಲ್ಲಿ ಕನಕಪುರದಲ್ಲಿ ಸೋಲ್ತೀನಿ ಅನ್ನೋದು. ಹೆಂಗಿದ್ರು ಸೋಲ್ತೀನಿ ಅಂತ ಗೊತ್ತಿತ್ತು. ಆರೋಷಕ್ನ ಕನಕಪುರದ ಬದಲು ತಗೊಬಂದು ವರ್ಣಾಗ ಹಾಕಿರ ಆಯ್ತಿತ್ತಲ್ಲ. ಕನಕಪುರಕ್ಕೆ ಯಾರನ್ನ ಬೇಕಾದ್ರೆ ಹಾಕಬೋದಿತ್ತು. ಹೆಂಗಿದ್ರು ಸೋಲ ಕ್ಷೇತ್ರ ಅದು. ವರ್ಣದಲ್ಲಿ ರಿಸಲ್ಟ್ ಮಾಡಿಬಿಡ್ತೀಯ ಸೋಮಣ್ಣ, ಗೆದ್ದುಬಿಟ್ರೆ ನೀವು ಅತಿ ದೊಡ್ಡ ಪೋಸ್ಟ್ ಸಿಗುತ್ತೆ ಅಂತ ಯಪ್ಪಂಗೆ ರೈಲ್ ಹತ್ತಿಸ್ಬಿಟ್ಟು ಕರ್ಕೊಂಡೋಗಿ ಎರಡು ಕಡೆ ಸೋಲಿಸಿ ರಾಜಕೀಯ ಮುಗ್ಸಕ್ಕೆ ನೋಡ್ಬಿಟ್ರು. ಇದು ಬಿ ಜೆ ಪಿಗರೇ ಮಾಡಿದಂಥ ಕುತಂತ್ರ. ಹೀಗಾಗಿ ಸೋಮಣ್ಣ ಏನು ಮಾಡ್ಬೇಕಂತ ಗೊತ್ತಾಯ್ತಲ್ಲ. ಈ ಕಡೆ ಕಾಂಗ್ರೆಸ್ಗೆ ಹೋಗ್ಬೇಕಾ, ಇಲ್ಲೇ ಇದ್ದು ಬಿಡ್ಬೇಕಾ, ಏನಂತ ಗೊತ್ತಿಲ್ಲ. ಇತ್ತೀಚೆಗಷ್ಟೇ ತುಮಕೂರಲ್ಲಿ ಸಿದ್ಧಗಂಗಾ ಮಠದಲ್ಲಿ ಕಾರ್ಯಕ್ರಮವೊಂದನ್ನು ಮಾಡಿ ಅಲ್ಲಿ ನನ್ನ ಅಳಲ್ ನಾನು ತೋಡ್ಕೊತೀನಿ ಅಂತ ಹೇಳಿದ್ರು. ಪಾಪ ಆಮೇಲೆ ಇಲ್ಲ ನಂತರದಲ್ಲಿ ನಾನು ಹೇಳ್ಕೊತೀನಿ, ಅವತ್ತೇ ಹೇಳ್ತೀನಿ ಅಂತ ನೀ ಹೇಳಲಿಲ್ಲ ಅಂದಿದ್ರು. ಇದೀಗ ಸೋಮಣ್ಣ ಅವರ ದೆಹಲಿ ಪ್ರವಾಸಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸೋಮಣ್ಣ ಅವರು ಈಗಲೂ ಕನ್ಫರ್ಮ್ ಮಾಡ್ಕೊಳ್ಳಿ, ನಿಮಗೆ ನಿಜಕ್ಕೂ ಅಲ್ಲಿ ಟಿ ಪಿ ಫಿಕ್ಸ್ ಆಗೈತೆ ಅಂದರೆ ಹೋಗಿ, ಇಲ್ಲ ಕೂರಿಸ್ಬಿಡ್ತಾರೆ. ಸದಾನಂದ ಗೌಡರು ಕೂರಿಸ್ದಂಗೆ ಸದಾನಂದ ಗೌಡ್ರನ್ನ 3 ದಿನ ಸುಮ್ಮನೆ ಡೆಲ್ಲಿಲಿ ರೂಮಲ್ಲಿ ಕೂರಿಸ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು ಅವಮಾನ ಮಾಡಿ. ಆ ರೀತಿ ಅವಮಾನ ನಿಮ್ಗೆ ಆಗಬಾರ್ದು. ದಯವಿಟ್ಟು ಕೇಳ್ಕೊಳ್ಳಿ. ಜೆ ಪಿ ನಡ್ಡಾ ಸಿಗ್ತಾರಾ, ಅಮಿತ್ ಶಾ ಸಿಗ್ತಾರಾ, ಪ್ರಧಾನಿ ಮೋದಿ ನಿಜಕ್ಕೂ ನಿಮ್ಮನ್ನ ಮಾತಾಡಿಸ್ತಾರಾ? ನಿಮ್ಮ ಸಮಸ್ಯೆ ಕೇಳಕ್ಕೆ ಅವ್ರುಗಳು ರೆಡಿ ಅವರ? ಎಲ್ಲ ಕೂಡ ರಾಮ ಮಂದಿರ ಅನ್ಕೊಂಡು ಕುಂತವ್ರೆ. ಅವಕಾಶ ಸಿಕ್ಕರೆ ಮಾತ್ರ ಹೋಗಿ, ಇಲ್ಲ ಕರ್ಕೊಂಡೋಗಿ ಸುಮ್ಮನೆ ರೂಮಲ್ಲಿ ಕೂತ್ಕೋಬೇಕಾಯ್ತೆ. ಹೀಗಾಗಿ ವಿ ಸೋಮಣ್ಣ ಅವರು 8ನೇ ತಾರೀಕು ಹೋಯ್ತಾರೆ ಡೆಲ್ಲಿಗೆ. ತಮ್ಮನ್ನು ಸೋಲಿಸಿದವರ ವಿರುದ್ಧ, ತಮ್ಮ ವಿರುದ್ಧ ಕುತಂತ್ರ ಮಾಡಿದವರ ವಿರುದ್ಧ ಹೈಕಮಾಂಡ್ಗೆ ದೂರನ್ನು ಕೊಡ್ತಾರೆ ಅನ್ನೋ ಚರ್ಚೆ. ಆ ನಂತರದಲ್ಲಿ ಸಂಕ್ರಾಂತಿ ಬಳಿಕ, ಅಂದರೆ ಸೂರ್ಯ ಪಥವನ್ನು ಬದಲಿಸ್ತಾನಲ್ಲ, ಸಂಕ್ರಾಂತಿ ಬಳಿಕ ತಮ್ಮ ನಿರ್ಧಾರವನ್ನು ಸೋಮಣ್ಣ ತಿಳಿಸ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಒಟ್ನಲ್ಲಿ ಸೋಮಣ್ಣ ಅವರು ಡೆಲ್ಲಿಗೆ ಹೋಗೋದು ಫಿಕ್ಸು. ಅಲ್ಲಿ ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ಭೇಟಿಗೆ ಅವಕಾಶ ಸಿಕ್ಕಿದೆಯಂತೆ. ಭೇಟಿಗೆ ಅವಕಾಶ ಸಿಕ್ಕಿದ ತಕ್ಷಣ ಶೇಕ್ ಹ್ಯಾಂಡ್ ಮಾಡಿ ಫೋಟೋ ತೆಗೆದು ಕಳಿಸ್ಬಿಟ್ರೆ ಆಗಲ್ಲ. ನಿಜಕ್ಕೂ ಸೋಮಣ್ಣ ಅವರ ಸಮಸ್ಯೆಯನ್ನು ಬಗೆಹರಿಸೋ ಪ್ರಯತ್ನವನ್ನು ಮಾಡಿದ್ರೆ ಅವ್ರು ಬಿ ಜೆ ಪಿಲಿ ಇರ್ತಾರೆ ಅಂತ ನನಗನ್ಸುತ್ತೆ. ಇಷ್ಟೆಲ್ಲ ಎಡವಟ್ಗಳಾದ್ಮೇಲೂ ಸೋಮಣ್ಣ ಬಿ ಜೆ ಪಿಲಿ ಇರ್ತಾರಾ, ಅಥವಾ ರಾಜಕೀಯನೇ ಬಿಡ್ತಾರಾ, ಅಥವಾ ಕಾಂಗ್ರೆಸ್ಗೆ ಹೋಯ್ತಾರಾ? ಸೋಮಣ್ಣ ಅವ್ರ ಲೆಕ್ಕಾಚಾರ ಏನು? ಹೈಕಮಾಂಡ್ ಮುಂದೆ ಏನೆಲ್ಲ ದೂರನ್ನು ಸಲ್ಲಿಸ್ಬೋದು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.